ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದೇನಿದು ಹೊಸ ಲುಕ್ನಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ನನ್ನ ಮುಖ ಅಂತೂ ಒಂಚೂರು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಸ್ನ್ಯಾಪ್ ಯೂಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ನನ್ನ ಲಾಸ್ಟ್ 3 ಡೇಸ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮನೇಲಿ ಟಿಫನ್ ಬಂದು ಚಿಕನ್ ಫ್ರೈ ಮತ್ತು ರೊಟ್ಟಿ ಮಾಡಿದರು. ಆ್ಯಕ್ಚುಲಿ ಇವತ್ತು ಫುಲ್ಲು ಮನೆ ಕ್ಲೀನಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಟೈಲರಿಂಗ್ ಮಿಷಿನ್ನ ನಾನು ಲಾಸ್ಟ್ ಒಂದು 5-6 ಮಂತಿಂದ ಯೂಸೇ ಮಾಡಿಲ್ಲ. ಸೊ ಅದಕ್ಕೆ ಅಂತ ಆಯಿಲ್ ಹಾಕಿ ಇಟ್ಟಿದ್ದೆ. ಆ್ಯಕ್ಚುಲಿ ಆಯಿಲ್ ಹಾಕಿಲ್ಲ ಅಂತಂದರೆ ಮಿಷಿನ್ನು ನೀಟಾಗಿ ವರ್ಕ್ ಆಗೋದಿಲ್ಲ. ಇದಕ್ಕೆ ಆಯಿಲ್ ಹಾಕ್ತಾನೆ ಇರಬೇಕು ಈ ಥರದ ಮಿಷಿನಿಗೆ. ಜಾಸ್ತಿ ಆಯಿಲ್ ಹಾಕೋದ್ರಿಂದ ಮಿಷಿನ್ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನನ್ನ ಹತ್ರ 2 ಮಿಷಿನ್ ಇರೋದ್ರಿಂದ ನಾನು ಜಾಸ್ತಿ ಕರೆಂಟ್ ಮಿಷಿನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ತುಂಬ ದಪ್ಪ ಬಟ್ಟೆ ಸ್ಟಿಚ್ ಮಾಡಬೇಕು ಅನ್ನೋಂಗಿದ್ದರೆ ಮಾತ್ರ ಈ ಮಿಷಿನ್ನ ಯೂಸ್ ಮಾಡ್ತಾಯಿದ್ದೆ ನಾನು. ಸೊ ಈ ಮಿಷಿನಿಗೆಲ್ಲ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ರನ್ ಮಾಡಿದೆ. ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಆ್ಯಂಡ್ ಈ ಮಿಷಿನ್ಗೂ ಬೇಕಾದರೆ ನಾವು ಮೋಟರ್ನ ಫಿಕ್ಸ್ ಮಾಡ್ಕೊಬೋದು. ಆಮೇಲೆ ನಾನು ಹಾಲಲ್ಲಿ ಫಸ್ಟು ಧೂಳನ್ನೆಲ್ಲ ಗುಡಿಸ್ಕೊಂಡು ಬಂದೆ. ನೀಟಾಗಿ ಹೆಂಗಾಗಿದೆ ಅಂತಂದರೆ ಮನೇನ ಫುಲ್ಲು ಹೊಸ್ದಾಗೆಲ್ಲ ಹೊರಗಡೆ ಇಟ್ಟು ಕ್ಲೀನ್ ಮಾಡೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಮನೇಲಿ ಯಾರೂ ಇಲ್ದಲೇ ಇರೋ ಕಾರಣ ಪಾಪನ ಮಲಗಿಸ್ಕೊಂಡಿದ್ದೆ. ಸೊ ಹಂಗಾಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟಿರೋ ಹುರುಳಿಕಾಳಿತ್ತು, ಅಮ್ಮ ಕಟ್ಟಿಟ್ಟು ಹೋಗಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಂಡು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡೆ. ಈಚೆ ಸೈಡ್ ಅನ್ನನೂ ಮಾಡಿಕೊಂಡೆ ನಾನು. ಅಷ್ಟೊತ್ತಿಗೆ ಆಲ್ರೆಡಿ ಪಾಪು ತುಂಬ ಬೇಗನೆ ಎದ್ಲು. ಯಾಕಂದರೆ ನಾನು ಕೆಲಸ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅನಿಸುತ್ತೆ ಅವಳು ತುಂಬ ಬೇಗ ಎದ್ಲು. ಸೊ ಪಾಪು ಎದ್ಮೇಲೆ ನಾವು ಕೆಲಸ ಮಾಡ್ಕೊಳಕ್ಕಾಗುತ್ತಾ? ಸೊ ಅನ್ನಕ್ಕೂ ಅವಾಗಲೇ ಇಟ್ಬಿಟ್ಟು ಅನ್ನ ಸಾಂಬಾರು ಎರಡೂ ರೆಡಿ ಮಾಡ್ಕೊತಾ ಇದ್ದೆ ನಾನು. ಪಾಪು ಎದ್ದ ತಕ್ಷಣವೇ ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸಿ ಬಟ್ಟೆ ಎಲ್ಲ ಹಾಕಿ ಅವಳನ್ನ ರೆಡಿ ಮಾಡಿದೆ. ಸೊ ಅವಳನ್ನ ರೆಡಿ ಮಾಡಾದಮೇಲೆ ಅವಳಿಗೊಂದು ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟೆ. ಸೊ ಅದನ್ನು ಅವಳು ತಿಂತಾ ಇದ್ಲು. ಹಾಗೆ ಒಂದು ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಹಾಗೆ ಆಟ ಆಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಪ್ಪ ಬಂದರು. ಸೊ ಅಪ್ಪನಿಗೆ ನೋಡ್ಕೊಳ್ಳೋದಕ್ಕೆ ಬಿಟ್ಟೆ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಮತ್ತೆ ಶುರು ಮಾಡಿದೆ. ಆ್ಯಕ್ಚುಲಿ ಮನೇಲಿ ಇವತ್ತು ಯಾರೂ ಇಲ್ದಲೇ ಇರೋ ಕಾರಣ ನನಗೆ ಸ್ವಲ್ಪ ರಿಸ್ಕ್ ಆದಂಗೆ ಆಯಿತು. ಅವಳನ್ನು ನೋಡಿಕೊಂಡು ಈ ಕಡೆ ಕ್ಲೀನಿಂಗ್ ಮಾಡೋದಕ್ಕೆ. ಆ್ಯಕ್ಚುಲಿ ಅಜ್ಜಿನೂ ಟೌನ್ಗೆ ಹೋಗಿದ್ರು, ಅಮ್ಮನೂ ಸ್ಕೂಲ್ಗೆ ಹೋಗಿದ್ರು, ಅಪ್ಪ ತೋಟಕ್ಕೆ ಹೋಗಿದ್ರಿಂದ. ಆ್ಯಂಡ್ ನನ್ನ ತಂಗಿ ಸಹ ಅವಳಿಗೆ ಎಕ್ಸಾಮ್ ಅಂತ ಕಾಲೇಜ್ಗೆ ಹೋಗಿದ್ಲು. ಅದಾದಮೇಲೆ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಹಾಲಿಂದೆಲ್ಲ ಕೆಲಸ ಮುಗಿಬೇಕಾದ್ರೆ ಆ್ಯಕ್ಚುಲಿ ತುಂಬಾ ಲೇಟ್ ಆಗೋಯಿತು. ಅಪ್ಪನೂ ಆಚೆಯಿಂದ ನನಗೆ ಹೆಲ್ಪ್ ಮಾಡಿದರು. ಮಧ್ಯಾಹ್ನದಷ್ಟೊತ್ತಿಗೆ ಅಜ್ಜಿ ಬಂದಿದ್ದರಿಂದ ಸ್ವಲ್ಪ ಪಾಪುನ ಅಜ್ಜಿ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ನಾನು ಸ್ವಲ್ಪ ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮನೇಲಿ ಒಲೆ ಇದೆ, ಬಟ್ ನಾವು ಅಡುಗೆ ಏನು ಮಾಡೋದಿಲ್ಲ, ಹಾಗೆ ಬಿಟ್ಟಿರೋದಷ್ಟೇ. ಸೊ ಅದನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋತ್ತಿಗೆ ತುಂಬಾ ನನಗೂ ಸುಸ್ತಾಗೋಯಿತು. ಅದಾದಮೇಲೆ ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡೆ ಫಸ್ಟು. ಅದು ಒರೆಸ್ಕೊಂಡಾದ್ಮೇಲೆ ಟೈಲ್ಸು, ಇನ್ನೇನು ಕಿಚನಿಗೆ ಫುಲ್ ಟೈಲ್ಸ್ ಇರೋದ್ರಿಂದ ಅದನ್ನು ತುಂಬ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಅಷ್ಟಾಗೊತ್ತಿಗೆ ಆಲ್ರೆಡಿ ಸಂಜೆನೇ ಆಗೋಗಿತ್ತು. ಆ್ಯಂಡ್ ನಾನು ಪಾಪನ ತುಂಬ ಹೊತ್ತಿಂದ ಕರ್ಕೊಂಡೇ ಇರಲಿಲ್ಲ. ಸೊ ಅವಳು ಸ್ವಲ್ಪ ಹಠ ಮಾಡ್ತಾಯಿದ್ಲು. ಹಾಗಾಗಿ ಅಜ್ಜಿ ನಾನು ಎಲ್ಲಿದ್ದೀನಿ ಅಲ್ಲಿಗೆ ಕರ್ಕೊಂಬಂದು ಅವಳನ್ನು ನಿಲ್ಲಿಸ್ಕೊಂಡಿದ್ರು. ಸೊ ಅವ್ರು ನೋಡ್ಕೊಳ್ತಿದ್ದರಿಂದ ನನಗೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗಿತ್ತು. ಆ್ಯಂಡ್ ಅಪ್ಪ ಎಲ್ಲ ಹೊರಗಡೆ ಕಿಟಕಿ ಎಲ್ಲ ತೊಳೆದು ಕೊಟ್ಟರು ನನಗೆ. ಸೊ ನಾನು ಒಳಗಡೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಪ್ಪ ಹೊರಗಡೆ ಕ್ಲೀನ್ ಮಾಡ್ಕೊಂಡು ಬಂದರು. ಆ ಕಿಟಕಿ ಎಲ್ಲ ತೊಳೆದು ಎಲ್ಲ ಮಾಡಾದಮೇಲೆ ಆ್ಯಕ್ಚುಲಿ ಸ್ವಲ್ಪ ಡೋರೆಲ್ಲ ಕಪ್ಪಾಗಿತ್ತು. ಏನಕ್ಕೆ ಅಂತಂದರೆ ನಾವು ಒಲೆ ಉರಿ ಹಾಕೋದ್ರಿಂದ ಅದ್ರ ಹೊಗೆಗೆ ಡೋರೆಲ್ಲ ಸ್ವಲ್ಪ ಕಪ್ಪಾದಂಗೆ ಆಗಿತ್ತು. ಸೊ ನಾನು ಅದನ್ನೆಲ್ಲ ಸ್ವಲ್ಪ ತೊಳೆದೆ ನೀಟಾಗಿ ಸೋಪ್ ಹಾಕ್ಕೊಂಡು. ಅದನ್ನು ತೊಳೆದಾದ್ಮೇಲೆ ಆ್ಯಕ್ಚುಲಿ ಒಂದು ಗೋಡೆ ಬಂದು ತುಂಬಾ ಗಲೀಜಾಗಿತ್ತು. ಸೊ ಅದನ್ನು ನೀಟಾಗಿ ಎಲ್ಲ ಕಡೆ ನೀಟಾಗಿ ಉಜ್ಜಿಬಿಟ್ಟು ನಾನು ಆ್ಯಕ್ಚುಲಿ ನಮ್ಮದು ಪೈಂಟ್ ಬಂದು ವಾಷೆಬಲ್ ಆಗಿರೋದ್ರಿಂದ ಏನೇ ಗಲೀಜಾದರೂ ಆರಾಮಾಗಿ ಈ ಥರ ಸೋಪ್ ಹಾಕಿ ಅಥವಾ ಏನಾದರೂ ಲಿಕ್ವಿಡ್ ಹಾಕಿ ವಾಶ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಅದೊಂದು ಗೋಡೆನ ನೀಟಾಗಿ ತೊಳೆದು ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಪೇಂಟ್ ಮಾಡಿದಷ್ಟೇ ಚೆನ್ನಾಗಾಗಿತ್ತು ಅದು. ಸೊ ಇದೊಂಥರ ಈಸಿ ಅಂತ ಹೇಳ್ಬೋದು. ವಾಷಬಲ್ ಪೇಂಟ್ ಹಾಕ್ಸೋದ್ರಿಂದ ಈ ಥರ ವಾಶ್ ಮಾಡಿದರೆ ಸಾಕು, ಏನಾದರೂ ಕಲೆ ಇದ್ದಿದ್ದು ಹೋಗಿಬಿಡುತ್ತೆ. ಆಮೇಲೆ ಪೇಂಟಿಂಗ್ ಮಾಡೋಣ ಅಂತ ನೆಕ್ಸ್ಟ್ ಡೇ ಅಂದ್ಕೊಂಡಿದ್ದು ನಾವು. ಸೊ ನೆಕ್ಸ್ಟ್ ದಿನ ಪೇಂಟಿಂಗ್ ಮಾಡೋಣ ಅಂದರೆ ಇದೇನು ಪೇಂಟ್ ಈ ಥರ ಗಲೀಜಾಗಿದೆ ಅಂತ ಅನ್ಕೋತಾ ಇದ್ದೀರಾ? ಆ್ಯಕ್ಚುಲಿ ಇದು ನಮ್ಮ ಮನೆ ಓಪನಲ್ಲಿ ತಂದಿರೋ ಪೇಂಟ್. ಇದು ತಂದುಬಿಟ್ಟು ಆಲ್ರೆಡಿ ಒಂದು 14.5 years ಆಯ್ತು ಅನಿಸುತ್ತೆ ಇದಕ್ಕೆ. ಬಟ್ ಇದು ಓಪನ್ ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ಚೆನ್ನಾಗಿತ್ತು ಪೇಂಟು, ಏನೂ ಆಗಿರಲಿಲ್ಲ. ಸೊ ಅದನ್ನು ಓಪನ್ ಮಾಡಿ ನೋಡಿದೆ, ಈ ಥರ ಇತ್ತು. ಆ್ಯಂಡ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆ್ಯಕ್ಚುಲಿ ಪೇಂಟ್ ಕಲರ್ ಬಂದು ವೈಟ್ ಇದರಿಂದ ಚೆನ್ನಾಗಾಯಿತು. ಆ್ಯಕ್ಚುಲಿ ಇದು ಆಯಿಲ್ ಪೇಂಟು. ನಾವು ಫಸ್ಟ್ ಏನು ಅಂದ್ಕೊಂಡು ವಿಂಡೋಸ್ಗೆಲ್ಲ ಹೊಡಿಯೋಣ. ತುಂಬ ದಿನ ಆಗಿತ್ತು ನಾವು ಮನೆ ಓಪನಲ್ಲಿ ಪೇಂಟ್ ಮಾಡಿಸಿರೋದು ಬಿಟ್ಟರೆ ಮತ್ತೆ ಮಾಡಿಸಿಲ್ಲ ನಾವು.
ಅದಕ್ಕೋಸ್ಕರ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡು, ಅದು ನಾನು ಅಟ್ಟ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು. ಸೊ ಹಂಗಾಗಿ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಹಾಗಾಗಿ ಅದನ್ನು ತೆಗೆದು ನೋಡಿದೆ, ಆ ಡಬ್ಬ ನೋಡಿದರೆ ಗಲೀಜಾಗಿ ಹೋಗಿತ್ತು. ನಾನೇನೋ ಚೆನ್ನಾಗಿಲ್ವೇನೋ ಪೇಂಟು ಅಂತ ಅಂದ್ಕೊಂಡೆ. ಬಟ್ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಆ್ಯಕ್ಚುಲಿ ಅದ್ರ ಕಲರ್ ಬಂತು, ವೈಟ್ ಕಲರ್. ತುಂಬ ಚೆನ್ನಾಗೇ ಇತ್ತು ಪೇಂಟ್, ಓಪನ್ ಮಾಡ್ದಲ್ಲೇ ಇಟ್ಟಿರೋದ್ರಿಂದ ಚೆನ್ನಾಗಿತ್ತು. ಸೊ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿಕೊಂಡು ನಾನು ಅಪ್ಪ ಇಬ್ಬರು ಅದನ್ನು ಆಫ್ ಶೇರ್ ಮಾಡ್ಕೊಂಡ್ವಿ ಪೇಂಟ್ ಮಾಡೋದಕ್ಕೆ. ಶೇರ್ ಮಾಡ್ಕೊಂಡಾದಮೇಲೆ ಆ್ಯಕ್ಚುಲಿ ಇಬ್ಬರು ಪೇಂಟಿಂಗ್ನ ಶುರು ಮಾಡಿದ್ವಿ. ನಾನು ಫಸ್ಟು ಡೋರ್ಗೆಲ್ಲ ಹೊಡ್ಕೊಂಡು ಬಂದೆ, ನಮ್ಮಪ್ಪ ಕಿಟಕಿಗೆಲ್ಲ ಹೊಡಿತೀನಿ ಅಂತ ಅಂದರು. ಸೊ ನಾನು ಹೊಡಿಯೋದಕ್ಕೆ ನಮ್ಮಪ್ಪ ಬೇಡ ನಿನಗೆ ಬರಲ್ಲ ಅಂತ. ನಾನು ಹೊಡಿತೀನಿ, ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು, ತುಂಬ ಗಲೀಜಾಗಿತ್ತಲ್ಲ ಅನ್ನೋದಕ್ಕೋಸ್ಕರ ಹೊಡಿದ್ವಿ ಅಷ್ಟೇ. ಆ್ಯಂಡ್ ಅದು ಡೋರಿಂದೆಲ್ಲ ಮುಗಿಸ್ಬೇಕಾದ್ರೆ ಆ್ಯಕ್ಚುಲಿ ಇದಕ್ಕೂ 2 days ಟೈಮ್ ಆಯಿತು. ಎಲ್ಲ ವಿಂಡೋಸ್ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡ್ಬಂದು ಡೋರ್ಗೆಲ್ಲ ಮಾಡಬೇಕಾದ್ರೆ ನಾವು ಮನೆಗೆಲ್ಲೂ ಗೋಡೆಗೆಲ್ಲೂ ಪೇಂಟಿಂಗ್ ಮಾಡಿಲ್ಲ. ಜಸ್ಟ್ ಪೇಂಟ್ ಮಿಕ್ಕಿತ್ತಲ್ಲ ಅಂತ ಹೇಳಿಬಿಟ್ಟು ಆ ಉಳ್ದಿದ್ದ ಪೇಂಟ್ ವೇಸ್ಟ್ ಆಗಬಾರ್ದು. ಆಲ್ರೆಡಿ 14.5 years ಆಯಿತು, ಇನ್ನೂ ಎಷ್ಟು ದಿನ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಮಿಕ್ಕಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಡೋರ್ಗೆಲ್ಲ ಇಷ್ಟು ಪೇಂಟಿಂಗ್ ಮುಗಿದ್ಮೇಲೆ ನಮ್ಮಪ್ಪ ಆ್ಯಕ್ಚುಲಿ ಹೊರಗಡೆ ವಿಂಡೋಸ್ಗೆಲ್ಲ ಹೊರಗಡೆ ಸೈಡಿಂದ ಪೇಂಟ್ ಮಾಡ್ತಾಯಿದ್ರು. ಒಂದು ಹೇಳಬೇಕಂತಂದರೆ ನಮ್ಮನೆ ಓಪನ್ ಆಗಿ 14.5 years ಆಗ್ತಾ ಬಂತು. ಬಟ್ ನಾವು ಒಳಗಡೆ ಎಲ್ಲೂ ಪೇಂಟಿಂಗ್ ಅಂತ ಮಾಡಿಸಿಲ್ಲ. ನಾವು ಅಷ್ಟು ವರ್ಷದಿಂದಲೂ ಚೆನ್ನಾಗೇ ಇದೆ, ಪೇಂಟಿಂಗ್ ಹಾಳಾಗಿಲ್ಲ ನಮ್ಮ ಮನೆಯದು. ಆ್ಯಂಡ್ ಹೊರಗಡೆ ಮಾತ್ರ ನನ್ನ ಮದುವೆ ಟೈಮಲ್ಲಿ ಬರೀ ಹೊರಗಡೆಗೆ ಮಾಡ್ಸೋಕ್ಕಾಗಿದ್ದು, ಯಾಕಂದರೆ ಬರೀ 20 days ಟೈಮ್ ಇದ್ದಿದ್ದರಿಂದ ನಮಗೆ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಂಡ್ ಅದಾದಮೇಲೆ ನಮ್ಮಪ್ಪ ಒಬ್ಬರೇ ಹೊರಗಡೆ ಮಾಡ್ತಾಯಿದ್ರಲ್ಲ, ಸೊ ನಂದು ಒಳಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಅಪ್ಪಂಗೆ ಒಂದು ಸ್ವಲ್ಪ ಹೊರಗಡೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಸೊ ಅಪ್ಪ ಆಚೆ ಮಾಡ್ತಾಯಿದ್ರು, ನಾನು ಈಚೆ ಹೆಲ್ಪ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮಮ್ಮ ತುಳಸಿ ಕಟ್ಟೆಗೂ ಸ್ವಲ್ಪ ಪೇಂಟಿಂಗ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಇನ್ನು ಅವರಿಗೆ ಯಾಕೆ ಬೇಜಾರು ಅಂತ ಹೇಳ್ಬಿಟ್ಟು, ಆಲ್ರೆಡಿ ಮಳೆ ಬಂದು ಅದೆಲ್ಲ ಆಲ್ರೆಡಿ ಲಾಸ್ಟ್ ಪೇಂಟಿಂಗ್ ಎಲ್ಲ ಹೋಗಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಅದಕ್ಕೊಂದು ಅವ್ರ ಸಮಾಧಾನಕ್ಕೆ ಅಂತ ಒಂಚೂರು ಪೇಂಟ್ ಮಿಕ್ಕಿತ್ತಲ್ಲ, ಸೊ ಅದರಲ್ಲಿ ನಾನು ಅವ್ರಿಗೆ ಸಮಾಧಾನಕ್ಕೆ ಅಂತ ಒಂಚೂರು ಪೇಂಟ್ ಮಾಡಿಕೊಟ್ಟೆ. ಹೇಳಬೇಕಂತಂದರೆ ಇದು ಯಾವ ಪೇಂಟಿಂಗು ನಾವು ನಾಮಕರಣಕ್ಕೆ ಅಂತ ಹೇಳ್ಬಿಟ್ಟು ಏನೂ ತಂದಿಲ್ಲ. ಇದೆಲ್ಲ ಮನೆ ಓಪನಿಂಗಲ್ಲೇ ಉಳಿದಿದ್ದು, ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಯಾವುದಕ್ಕೂ ಪೇಂಟ್ ಅಂತ ನಾವೇನು ಇನ್ವೆಸ್ಟ್ ಮಾಡಿಲ್ಲ. ತುಳಸಿ ಕಟ್ಟೆಗೆ ನಾನು ಫುಲ್ಲು ಪೇಂಟಿಂಗ್ ಮಾಡಿದೆ, ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಸ್ವಲ್ಪ ಡೋರ್ ಪಾಲಿಶು ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು, ಸೊ ನಾನು ಸ್ವಲ್ಪ ಡೋರಿಗೆ ಒಂದು ಸ್ವಲ್ಪ ಪಾಲಿಷ್ ಮಾಡಿದೆ. ಇದು ಬಂದು ಟೀಕ್ ವುಡ್ಡಿನ ಪಾಲಿಷ್ ಆಗಿತ್ತು. ಬಟ್ ನಾನು ಏನಾಗಲ್ಲ ಅಂತ ಹೇಳ್ಬಿಟ್ಟು ಉಳಿದಿದೆಯಲ್ಲ ಸುಮ್ಮನೆ ವೇಸ್ಟ್ ಆಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಡೋರ್ಗೆ ಮಾಡಿದೆ ನಾನು. ನಮ್ಮನೆ ಈ ಡೋರ್ ಬಂದು ಹಲಸಿನ ಮರದ್ದು ಡೋರ್ ಇದು. ನಮ್ಮಪ್ಪ ಮಾಡಬೇಡ ನೀನು ಏನೇನೋ ಮಾಡ್ತೀಯ ಅಂತಿದ್ರು. ನಾನು ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಹೆಂಗಾದರೂ ಕಾಣಿಸ್ಲಿ, ಸುಮ್ಮನೆ ವೇಸ್ಟ್ ಆಗುತ್ತೆ, ನಾನು ಹೊಡಿತೀನಿ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ಪಾಲಿಷ್ ಮಾಡಿದೆ. ಪಾಲಿಷ್ ಎಲ್ಲ ಮುಗೀತು. ಆ್ಯಕ್ಚುಲಿ ನನ್ನ ಕೆಲಸ ಬಂದು ಒಂದು 90% ಫುಲ್ಲು ಮುಗೀತು ಅಂತ ಹೇಳ್ಬೋದು. ಮನೆ ಕ್ಲೀನಿಂಗು ಅದು ಇದು ಅಂತ ಎಲ್ಲ ಮುಗಿಸಿದ್ವಿ. ಇನ್ನೇನಿದ್ರು ಆ್ಯಕ್ಚುಲಿ ಒಂದು ಸ್ವಲ್ಪ ನಾಡಿದ್ದಿಗೆ ನಾಮಕರಣಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಆಗಬೇಕು, ಒಂದು 10% ಅಷ್ಟು. ಅದಷ್ಟು ಕೆಲಸ ಆದರೆ ಆಗುತ್ತೆ. ಇದೆಲ್ಲ ಮುಗ್ದಾದ್ಮೇಲೆ ಸಂಜೆ ನನ್ನ ತಂಗಿ ಕಾಫಿ ಕೊಟ್ಟಲು. ಸೊ ಅದನ್ನು ಕುಡ್ದೆ. ಆ್ಯಂಡ್ ಅವಳು ಕಾಲೇಜಿಂದ ಬರಬೇಕಾದ್ರೆ ಪಫ್ಸ್ ತೊಗೊಂಬಂದಿದ್ಲು. ಸೊ ಪಫ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಬರೋಕ್ಕೆ ಶುರುವಾಯಿತು, ಬ್ಯಾಕ್ ಪೇಯ್ನ್ ಎಲ್ಲ. ಯಾಕಂದರೆ ಸಡನ್ನಾಗಿ ಕೆಲಸ ಮಾಡಿದ್ರಿಂದ. ಆ್ಯಂಡ್ ಅದಾದಮೇಲೆ ತುಳಸಿ ಕಟ್ಟೆಗೆ ಪೇಂಟ್ ಮಾಡಿದ್ದು ಹೆಂಗಿತ್ತು ಅಂತ ತೋರಿಸ್ತೀನಿ ನೋಡಿ. ಈ ಥರ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಬಟ್ ಹೊರಗಡೆನೇ ಇಡೋದ್ರಿಂದ ಕೆಳಗಡೆ ಇದೆಲ್ಲ ಹಾಳಾಗಿತ್ತು ಅಷ್ಟೇ. ಇಷ್ಟು ನನ್ನ ಲಾಸ್ಟ್ 3 days ಕ್ಲೀನಿಂಗ್ ಬ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.